ತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮ ಪ್ರತಾಪನಃ ರುದ್ಧಸ್ಪಷ್ಟಾಕ್ಷರೋ ಮಂತ್ರಃ ಚಂದ್ರಾಂಶುರ್ಭಾಸ್ಕರದ್ಯುತಿಃ. 276ನೆಯ ರೂಪ ಓಜಸ್ತೇಜೋದ್ಯುತಿಧರಃ. ಗುಣವನ್ನು ಅನುಸಂಧಾನ ಮಾಡೋದಾದರೆ ಓಜಃ ಅಂದರೆ ಬೇರೊಬ್ಬರನ್ನು ಸೋಲಿಸುವ ಶಕ್ತಿ, ತೇಜಃ ಅಂದರೆ ಬೇರೊಬ್ಬರಿಂದ ಸೋಲದ ಕಸುವು, ಓಜಃ ತೇಜಃ. ಆಮೇಲೆ ದ್ಯುತಿಹಿ ಕಾಂತಿ, ಇವುಗಳನ್ನೆಲ್ಲ ಹೊತ್ತವ ಓಜಸ್ತೇಜೋ ದ್ಯುತಿಧರಃ. ಇನ್ನು ಪ್ರಕಾಶಾತ್ಮ ಬೆಳಕೇ ಆದವನು, ಪ್ರತಾಪನಃ ಎಲ್ಲರಿಗೂ ಬಿಸಿಯನ್ನು ಹೂಡುವವ. ಬಿಸಿ ಇಲ್ಲದೆ ಸೃಷ್ಟಿಯೇ ಇಲ್ಲ. ಅದಕ್ಕಾಗಿ ನೀವು ಹಿಮಾಲಯ ಮೊದಲಾದವುಗಳಲ್ಲಿ ಹೋದರೆ ಬೆಳೆ ಬೆಳೆಯೋದಿಲ್ಲ, ಮರ ಗಿಡಗಳು ಮೊಳೆಯೋದಿಲ್ಲ. ಯಾಕೆ ಅಂದರೆ ಅಲ್ಲಿ ತಾಪ ಇಲ್ಲ. ಅನ್ನವನ್ನ ನೀಡುವ ಹೊಲಗಳಲ್ಲಿ, ಭತ್ತ ಬೆಳೆಯುವ ಊರುಗಳಲ್ಲಿ ನೋಡಿ ಎಂತಹ ನಿಗಿ ನಿಗಿ ಬಿಸಿಲು. ಯಾಕೆಂದ್ರೆ ಅಗ್ನಿ ಇಲ್ಲದೆ ಸೃಷ್ಟಿ ಇಲ್ಲ. ಆ ಒಂದು ತಾಪವನ್ನು ಹೂಡುವವ ಅವನು. ನಿಮಗೆ ಬದರಿಯಲ್ಲಿ ಅಕ್ಕಿ ಬೆಳಿಲಿಕ್ಕಾಗತ್ತೇನು? ಅಕ್ಕಿ ಬೆಳೆಯುವ ಪ್ರದೇಶಗಳೇ ಹೇಗಿರುತ್ತೆ ನೋಡಿ. ಗಂಗಾವತಿ ಇತ್ಯಾದಿ ಪ್ರದೇಶಗಳು. ಅದರಿಂದಾಗಿ ತಾಪ ಇಲ್ಲದೆ ಸೃಷ್ಟಿ ಇಲ್ಲ. ಗಂಡ ಹೆಂಡಿರಲ್ಲಿ ತಾಪ ಮೂಡದಿದ್ದರೆ, ಬಯಕೆಯ ಬೆಂಕಿ ಮೂಡದಿದ್ದರೆ ಸೃಷ್ಟಿಯಾಗಲ್ಲ. ಅದನ್ನು ಕೊಡೋನ್ಯಾರು? ಪ್ರಕರ್ಷೇಣ ತಾಪಂ ನಯತಿ. ತಾಪ ಅಂತಂದ್ರೆ ಬಿಸಿ, ಬಿಸಿಯನ್ನ ಒಯ್ಯುವವ. ಕಾರಣದಲ್ಲಿ ಇದ್ದು ಕಾರ್ಯದ ತನಕ ಬಿಸಿಯನ್ನು ಒಯ್ಯುವವ ಪ್ರತಾಪನ. ಕನ್ನಡದಲ್ಲಿ ಪ್ರತಾಪ ಅಂದ್ರೆ ಅದು ಕೂಡ ಅಷ್ಟೇ ಅಲ್ಲ. ಅದೇ ಪ್ರತಾಪ ಅಂತ ಹಾಗೂ ಇದೆ. ಅದೇಂಗ್ ಗೊತ್ತಾ ಅರ್ಥ? ಉತ್ಕಟವಾದ ಬಿಸಿ, ನನ್ನ ಅಸ್ತಿತ್ವವನ್ನು ತೋರಿಸಬೇಕು ಅಂತನ್ನುವ ಒಂದು ಬಿಸಿ ಏನಿದೆ ಅದೇ ಪ್ರತಾಪ. ಇನ್ನು ಏನು ಅಂದ್ರೆ ಶತ್ರುಗಳನ್ನು ಬೇಯಿಸುವುದು, ಅದು ಪ್ರತಾಪವೇ. ಆ ತರಹದ ಎಲ್ಲ ಪ್ರತಾಪಗಳನ್ನು ನೀಡುವವ ಪ್ರತಾಪನ. ರುದ್ಧ, ದೇವರು ಋತವನ್ನು ಧಾರಣೆ ಮಾಡಿದ್ದಾನೆ. ಋತ ಅಂದರೆ ಏನು? ಎಲ್ಲರಿಗೂ ಶುದ್ಧವಾದ ಒಂದು ಪ್ರಜ್ಞೆ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದನ್ನು ಕೆಲವರು ಮೀರ್ತಾರೆ, ಕೆಲವರು ಮೀರಲ್ಲ. ಯಾರು ಕಳ್ಳರೋ ಅವರಿಗೂ ಋತ ಇರುತ್ತೆ. ಅದರಿಂದಾಗಿ ಅವರು ಅದನ್ನು ಮುಚ್ಚಿಟ್ಕೊಳ್ತಾರೆ, ಎದುರುಗಡೆ ಮಾಡ್ಲಿಕ್ಕಾಗಲ್ಲ. ಋತಂ ಧಾರಯತಿ ಇತಿ ವೃದ್ಧ. ಋತ ಧಾರಣಾತ್ ವೃದ್ಧ. ಋತ ಅಂದ್ರೆ ಯಥಾರ್ಥವಾದ ಜ್ಞಾನ. ಇವರಿಗೆ ಅವರಿಗೆ ಅಂತಲ್ಲ, ಎಲ್ಲರಿಗೂ ಇದೆ. ಅದರಿಂದಾಗಿ ಅದನ್ನ ಕತ್ತಲಲ್ಲಿ ಮಾಡ್ತಾರೆ, ಕೆಲವೊಬ್ಬರು ಬೆಳಕಿನಲ್ಲಿ ಮಾಡ್ತಾರೆ. ಬೆಳಕಿನಲ್ಲಿ ಮಾಡುವವರಿಗೂ ಋತ ಗೊತ್ತಿದೆ.
ಆದರೆ ನಮ್ಮ ನಡೆ ಅನ್ನೋದು ಸತ್ಯ. ಋತ ಏನಿದೆ ಅದು ಯಥಾರ್ಥವಾದ ಜ್ಞಾನ. ಅದನ್ನು ಕ್ರಿಯೆಯಲ್ಲಿ ಮಾಡಿದ್ರೆ ಅದು ಸತ್ಯ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಆದರೆ ಈ ಋತವನ್ನು ಈಗ ಸಾಹಿತಿಗಳು ವ್ಯಾಖ್ಯಾನ ಮಾಡ್ತಾ ಇರೋದು ಬೇರೆ. ಆದರೆ ಆ ಋತ ಇವಾಗ DVG ಋತ ಅಂತ ಬರೀತಾರೆ. ಆ ಋತ ಓದಿದ್ರೆ ನಿಮಗೆ ಬಹಳ ಕಷ್ಟ ಆಗಿಬಿಡುತ್ತೆ. ಇದು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಇದರ ಬಗೆಗೆ ಪರದೇಶದ ಒಂದು ಜೋಕ್ ಹೇಳ್ತೇನೆ ನಿಮಗೆ. ಪ್ರೀತಿಯ ಬಗೆಗೆ ಬರ್ಟನ್ ರಸಲ್ ಒಮ್ಮೆ ಮಾತಾಡ್ತಾ ಇದ್ದಂತೆ. ಪರಿಷ್ಕಾರಗಳಿಂದ ಕೂಡಿಕೊಂಡು ಮಾತನಾಡ್ತಾ ಇರುವಾಗ ಒಬ್ಬ ಸಾಮಾನ್ಯ ಹಳ್ಳಿ ರೈತ ಆ ಪ್ರೀತಿಯ ಬಗೆಗೆ ಕೇಳ್ತಾ ಇರೋನು, ಅಯ್ಯೋ ನಾವಿನ್ಮೇಲೆ ಪ್ರೀತಿಸೋದು ಹೇಗೆ ಅನ್ನಂತೆ. ಅಂದ್ರೆ ಸರಳವಾದದ್ದನ್ನ ಅನುಭವಕ್ಕೆ ಬರುವುದನ್ನ ಯಾವ ರೀತಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದ್ರೆ ಇದು ಯಾವುದೋ ಅನ್ಯಗ್ರಹ ವಸ್ತು ಅನ್ನೋ ಹಾಗೆ ಅವರು ಗೊಂದಲಗೆಟ್ಟು ಬೇರೆಯವರನ್ನು ಗೊಂದಲಗೆಡಿಸಿಬಿಡ್ತಾರೆ. ಋತ ಅನ್ನೋದು ಸಿಂಪಲ್ ಆಗಿರುವಂತಹ ಕಾನ್ಸೆಪ್ಟ್. ಎಲ್ಲರಿಗೂ ಇರುವ ಒಳಿತು ಕೆಡಕಿನ ಅರಿವು ಏನಿದೆ ಅದು ಋತ. ಎಲ್ಲರಿಗೂ ಗೊತ್ತಿರುತ್ತದೆ. ಎಲ್ಲರಿಗೂ ಗೊತ್ತು. ಒಬ್ಬ ಕೊಲೆ ಮಾಡಿದ ಕೂಡಲೇ ಅದನ್ನ ಗೊತ್ತಾಗಬಾರದು ಅಂತ ಯಾಕೆ ಪ್ರಯತ್ನ ಪಡ್ತಾನೆ? ಗೊತ್ತು ಅವನಿಗೆ ಮಾಡಿರೋ ತಪ್ಪು. ಅದೇ ಒಬ್ಬ ಸೈನಿಕ ಕೊಂದ್ರೆ ಎದುರಾಳಿ ಸೈನಿಕರನ್ನ ಯಾಕೆ ಅದನ್ನು ಮುಚ್ಚಾಕ್ಲಿಕ್ಕೆ ಯಾಕೆ ಪ್ರಯತ್ನ ಪಡಲ್ಲ? ಎದೆ ತಟ್ಟಿ ಯಾಕೆ ಹೇಳ್ಕೊತಾನೆ? ಗೊತ್ತು ಅದು ಸರಿ ಅಂತ. ಈ ಬೇಸಿಕ್ ಆಗಿರುವ ಪ್ರಜ್ಞೆಯನ್ನೆಲ್ಲ ಕೊಟ್ಟವನು ಯಾರು? ಅವನು. ಅದಕ್ಕೆ ವೃದ್ಧ. ಅವನು ಋತ ಧಾರಣಾತ್ ವೃದ್ಧ. ಇನ್ನು ಸ್ಪಷ್ಟಾಕ್ಷರೋ ಮಂತ್ರ, ಸ್ಫುಟವಾದ ಅಕ್ಷರವೆಲ್ಲ ಮಂತ್ರ. ಅದರಿಂದ ಮನನಕ್ಕೆ ಗುರಿಯಾಗುವವ. ಮಂತ್ರ ಅಂದ್ರೆ ಎರಡರ್ಥ ಇದೆ. ಒಂದು ಮತ್ರಿಗುಪ್ತ ಭಾಷಣೆ ಅಂತ. ಮತ್ರಿಗುಪ್ತ ಭಾಷಣೆ ಅಂದ್ರೆ ರಾಷ್ಟ್ರದ ಹಿತಕ್ಕಾಗಿ ಗುಟ್ಟಾಗಿ ಯಾವುದನ್ನ ಹೇಳ್ತಾರೋ ಅದು ಮಂತ್ರ. ಮಂತ್ರಿ ಅಂದ್ರೆ ಗೊತ್ತಾಯ್ತಲ್ಲ ಈಗ. ರಾಷ್ಟ್ರದ ಹಿತಕ್ಕಾಗಿ ಗುಟ್ಟಾದ ಮೀಟಿಂಗ್ಗಳನ್ನು ಮಾಡುವವ ಮಂತ್ರಿ. ಸಚಿವ ಅಂದ್ರೆ ಸಚಿವರು ಅಂತಂದ್ರೆ ಕ್ರಿಯೆಗಳನ್ನು. ಮಂತ್ರಿ ಮತ್ತು ಸಚಿವ ಎರಡು ಪರ್ಯಾಯ ಪದವಲ್ಲ. ಇವರು ಪರ್ಯಾಯ ಪದ ಮಾಡಿದ್ದಾರೆ. ಪರ್ಯಾಯ ಪದ ಅಲ್ಲ, ಸಿನೋನಿಮ್ ಅಲ್ಲ ಅದು. ಆದ್ದರಿಂದ ಮಂತ್ರಿ ಅಂದ್ರೆ ಮಂತ್ರ ಮೊದಲು. ಇನ್ನೊಂದು ಮಂತ್ರ ಇದೆ, ಮನನಾಥ ತ್ರಾಯತೆ. ಯಾವುದನ್ನ ಮನನ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದು ಮಂತ್ರ. ಇಲ್ಲಿ ಎರಡನೆಯ ಮಂತ್ರ, ಸ್ಫುಟವಾದ ಅಕ್ಷರ ಎಲ್ಲ ಅವನ ಮಂತ್ರವೇ. ಸ್ಪಷ್ಟಾಕ್ಷರೋ ಮಂತ್ರ. ಯಾವ ಅಕ್ಷರ ಮಂತ್ರ ಅಲ್ಲ. ಅ ಅನ್ನೋದು ಮಂತ್ರ ಅಲ್ವೇ? ಆ ಅನ್ನೋದು ಭಗವಂತನ ಹೆಸರಾಗಿ ಮಂತ್ರ ಅಲ್ವೇ? ಅದನ್ನು ಬಳಸಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅಷ್ಟೆ. ಅದಕ್ಕಾಗಿ ನಾವೊಂದು ಪ್ರತ್ಯೇಕ ಬೀಜ ಮಂತ್ರಕ್ಕಾಗಿ ಹೋಗ್ತೇವೆ. ಅದಕ್ಕೆ ಮಾತೃಕಾ ಮಂತ್ರದಲ್ಲಿ ಎಲ್ಲವೂ ಮಂತ್ರವೇ ಅಲ್ವಾ? ಅಮ್ ಅಂದ್ರೆ ಅಜ, ಆಮ್ ಅಂದ್ರೆ ಆನಂದ, ಇಮ್ ಅಂದ್ರೆ ಇಂದ್ರ, ಈಮ್ ಅಂದ್ರೆ ಈಶಾ, ಎಲ್ಲವೂ ಮಂತ್ರವೇ. ಸ್ಪಷ್ಟಾಕ್ಷರೋ ಮಂತ್ರ. ಇನ್ನು ಸ್ಪಷ್ಟಾಕ್ಷರ ಎನ್ನುವ ಓಂ ಎನ್ನುವ ಮಂತ್ರ ಇವನಿಗಿದೆ. ಸ್ಪಷ್ಟಾಕ್ಷರೋ ಮಂತ್ರ. ಚಂದ್ರಾಂಶು, ಚಂದ್ರನಂತೆ ತಂಪು ಬೀರುವವ. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ತಂಗದಿರ. ಕದಿರು ಅಂದ್ರೆ ಕಿರಣ, ತಂಗದಿರ ಅಂದ್ರೆ ತಂಪಾದ ಕಿರಣವನ್ನ ಬೀರುವವ. ಈ ಕದಿರು ಅನ್ನೋ ಶಬ್ದವನ್ನು ತಮಿಳರು ಮಾತ್ರ. ಅವರು ಸೂರ್ಯನಿಗೆ ಕದಿರೇಸನ್ ಅಂತಾರೆ, ಕದಿರೇಶ. ತಂಗದಿರ, ತಂಪು ಬೆಳಕನ್ನು ಬೀರುವವ. ಚಂದ್ರಾಂಶು ಭಾಸ್ಕರ ದ್ಯುತಿ, ಸೂರ್ಯನ ಒಳಗಡೆ ಇದ್ದು ಸೂರ್ಯನನ್ನು ಬೆಳಗಿಸುವವ. ಆ ಸೂರ್ಯ ಜಗತ್ತನ್ನು ಬೆಳಗಿಸ್ತಾನೆ. ಹೀಗೆ 282 ನಾಮಗಳಾಯ್ತು. ಅಮೃತಾಂಶೂದ್ಭವೋ ಭಾನು
ಶಶಬಿಂದು ಸುರೇಶ್ವರ ಔಷಧಂ ಜಗತಸ್ಸೇತು ಸತ್ಯಧರ್ಮ ಪರಾಕ್ರಮ ಅಮೃತಾಂಶೋದ್ಭವ. ಚಂದ್ರನನ್ನ ಹುಟ್ಟಿಸಿದವ. ಚಂದ್ರ ಹುಟ್ಟಿದ್ದು ಇವನಿಂದಲೇ. ಅಲ್ಲದೆ ಅಮೃತ ಎಂದೂ ಸಾಯದ ಅಂಶು ವೇದವೆಂಬ ಬೆಳಕನ್ನ ಮೊಗೆದು ಕೊಟ್ಟವ. ಇನ್ನೊಂದರ್ಥ ಇದೆ. ಅಮೃತ ಎಂದೂ ಸಾಯದ ಅಂಶು ವೇದದ ಕಿರಣವೆಂಬ ವೇದದ ಮೂಲಕ ಭವವನ್ನು ದಾಟಿಸುವವ. ಅಂದರೆ ದೇವರಿಗೊಂದು ಸಂಕಲ್ಪ ಇದೆ, ವೇದದ ಮೂಲಕವೇ ಇವರನ್ನ ಮೋಕ್ಷದ ದಾರಿಯಲ್ಲಿ ಒಯ್ಯಬೇಕು ಅಂತ. ಭಾನು ಹೊಳೆಯುವವ. ಶಶಬಿಂದು ಶಶಬಿಂದು ಶ ಆನಂದ, ಶಶ ಉತ್ಕಟವಾದ ಆನಂದ. ಅದರ ಒಟ್ಟೈಕೆ ಏನಿದೆ ಅದು ಬಿಂದು. ಪರಮಾನಂದವೇ ಒಟ್ಟೈಸಿದವ, ಅದಕ್ಕೆ ಅವನು ಶಶಬಿಂದು. ಸುರೇಶ್ವರ ದೇವತೆಗಳ ಒಡೆಯ. ಔಷಧಂ ಔಷಧ ಅಂತ ಕರೆಯೋದು. ಔಷಧ ಅಂದ್ರೆ ಏನು ಗೊತ್ತಾ? ನ್ಯಾಯವಾಗಿ ಔಷಧ ಅಥವಾ ಔಷಧಿ ಅನ್ನೋದಕ್ಕೆ ಉಷ್ಟಾನಾಂ ನಿಧಿ. ಉಷ್ಟರು ಅಂದ್ರೆ ಸುಟ್ಟು ಹೋದವರು. ಔಷಧ ಅಂದ್ರೆ ಅಕ್ಕಿ, ಬೇಳೆ, ಇವುಗಳಿಗೆಲ್ಲ ಮೂಲಭೂತವಾದ ಹೆಸರು ಔಷಧ ಅಂತ. ಔಷಧಿ ಅಂದ್ರೆ ಒಂದು ಅರ್ಥ ಉಂಟು. ಫಲ ಪಾಕಾಂತಹ ಓಷಧಯ. ಒಂದೇ ಒಂದು ಬಾರಿ ಮೊಳೆಯುತ್ತವೆ, ಆಮೇಲೆ ಪೂರ್ತಿ ನಾಶ. ಹೊಸದಾಗಿ ನೀವು ಬಿತ್ತಬೇಕು. ಭತ್ತವೋ ಎಲ್ಲವೂ ಕೂಡ ಒಂದೇ ಬಾರಿ ಮೊಳೆಯೋದು. ಆಮೇಲೆ ಆ ಎಲ್ಲ ಕಿತ್ತಿ ಕಬ್ಬಾದರೆ ಸುಟ್ಟು ನೆಲವನ್ನ ಮತ್ತೆ ಹಾಕಬೇಕು. ಅಕ್ಕಿ ಇತ್ಯಾದಿಗಳದ್ದೆಲ್ಲ ಒಂದು ಸರ್ತಿ ಬೆಳೆ ಬಂದ್ರೆ ಮುಗೀತು. ಮತ್ತದನ್ನು ತೆಗೆದು ಮತ್ತೆ ಬಿತ್ತಬೇಕು. ಮೊದಲು ರಂಟೆ ಹೊಡೆದು ಉತ್ತು ಮತ್ತೆ ಬಿತ್ತಬೇಕು. ಅದರಿಂದಾಗಿ ಒಂದು ಬಾರಿ ಫಲದ ಜೊತೆಗೆ ಯಾವುದು ಮುಗಿಯುತ್ತೆ ಅದು ಔಷಧಿ. ಆ ಔಷಧಿ ನಮಗೆ ಬೇಕು. ಯಾಕೆಂದ್ರೆ ಉಷದಾಹೆ ಅಂತ ಧಾತು. ಉಷ್ಟ ಅಂತಂದ್ರೆ ಸುಟ್ಟು ಹೋದವರು. ಸುಟ್ಟು ಹೋದವರನ್ನ ಯಾವುದು ಪುಷ್ಟಿಗೊಳಿಸುತ್ತೆ ಅದೇ ಔಷಧಿ ಅಥವಾ ಔಷಧ. ಸುಟ್ಟು ಹೋಗೋದು ಯಾವುದರಿಂದ? ಹೊಟ್ಟೆಯ ಕಿಚ್ಚಿನಿಂದ. ಹೊಟ್ಟೆಯ ಕಿಚ್ಚು ಅಂದ್ರೆ ಅಸೂಯೆ ಅಲ್ಲ, ನಿಜವಾಗಿಯೂ ಉದರದ ಒಳಗಡೆ ಇರುವ ಬೇಡುವ ಬಯಕೆ. ಇದನ್ನ ಈ ಉಷ್ಣವನ್ನ ಅಲೋಪತಿಯವರು ಮೈಟೋಕ್ಯಾಂಡ್ರಿಯಾ ಅಂತಾರೆ. ಆಯುರ್ವೇದದವ್ರಿಗೆ ಏನಾಗಿದೆ ರೀ? ಅಗ್ನಿ ಅಂದ್ರೆ ಏನು ಗೊತ್ತಾ? ಮೈಟೋಕ್ಯಾಂಡ್ರಿಯಾ ಅಂತಾರೆ. ಅಂದ್ರೆ ಅಲ್ಲಿಗೆ ಮ್ಯಾಚ್ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಔಷಧ ಅನ್ನೋದಕ್ಕೆ ಉಷ್ಟಾನಾಂ ನಿಧಿ ಔಷಧಂ. ಅವ್ರ ಕಾನ್ಸೆಪ್ಟ್ ಬೇರೆ, ನಮ್ಮ ಕಾನ್ಸೆಪ್ಟ್ ಬೇರೆ. ನಮ್ಮ ಔಷಧ ಅಂತ ಹೇಳಿದ್ರೆ ಸರ್ವೇ ನಾಡಿಗತಾಹ ರೋಗಾಹ ಅಂತ ಆಯುರ್ವೇದದ ಕಾನ್ಸೆಪ್ಟ್. ಅಲೋಪತಿಯ ಕಾನ್ಸೆಪ್ಟ್ ಏನು? ಸರ್ವೇ ಮಾಂಸಗತಾಹ ರೋಗಾಹ ಅಂತ. ಅವ್ರು ಮಾಂಸಕ್ಕೆ ಮದ್ದು ಕೊಡೋದು. ನಾವು ನಾಡಿ ಶುದ್ಧಿಯಾಗಲಿ ಅಂತ ಹೇಳಿ ಆಯುರ್ವೇದದ ಮದ್ದುನ ಕ್ರಮ ವ್ಯತ್ಯಾಸ ಇದೆ. ಆದರೆ ಎರಡನ್ನೂ ಕೂಡ ಅಯ್ಯೋ ಅವರಿಂದ ನಮ್ಮನ್ನು ಎಲ್ಲಿ ಕಡಿಮೆ ಮಾಡ್ತಾರೋ ಅಂತ ಹೇಳಿ ಆ ಪರಿಭಾಷೆಗಳನ್ನ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದಾರೆ. ಇದು ದೇಸಿಯಾಗಿದ್ದು ವಿದೇಶಿಯಾಗೋದ್ರ ಗತಿ ಏನು? ಇದೊಂದು ದೇಸಿ ಪದ್ಧತಿ. ಆ ದೇಸಿ ಪದ್ಧತಿಯನ್ನ ವಿದೇಶೀಯವಾಗಿ ಮಾಡಲಿಕ್ಕೆ ಹೊರಡೋದ್ರಲ್ಲಿ ಏನು ಸುಖವೋ ದೇವರಿಗೆ ಗೊತ್ತು. ಇರಲಿ. ಔಷಧಂ, ದೇವರೇ ಔಷಧ.
ಇನ್ನು ಜಗತ ಸೇತು, ಜಗತ್ತಿಗೆ ಆಸರೆ. ಸತ್ಯ ಧರ್ಮ ಪರಾಕ್ರಮ, ಸತ್ಯದ ಮೂಲಕ ಧರ್ಮದ ಮೂಲಕ ಶತ್ರುಗಳನ್ನು ತುಳಿಯುತ್ತಾನೆ. ಸತ್ಯ ಧರ್ಮ ಪರ ಆಕ್ರಮ. ಕ್ರಮ ಅಂದರೆ ಹೆಜ್ಜೆ, ವಿಕ್ರಮ ಅಂದರೆ ವಿಶಿಷ್ಟವಾದ ಹೆಜ್ಜೆಯವನು, ಪರಾಕ್ರಮ ಅಂದರೆ ಬೇರೊಬ್ಬರ ಮೇಲೆ ತುಳಿಯುವ ಹೆಜ್ಜೆ, ಬೇರೊಬ್ಬರನ್ನು ಹೆಜ್ಜೆಯಿಂದ ತುಳಿತಾನೆ. ಸತ್ಯದ ಮೂಲಕ ಧರ್ಮದ ಮೂಲಕ ಬೇರೊಬ್ಬರನ್ನ ತುಳಿಯುತ್ತಾನೆ. ಪರ ಅಂತಂದ್ರೆ ಯಾರು ದೇವರ ಬಗ್ಗೆ ಎಚ್ಚರ ಇರೋದಿಲ್ಲ ಅವರು. ಸತ್ಯದ ಮೂಲಕ ಧರ್ಮದ ಮೂಲಕ. ಭೂತ ಭವ್ಯ ಭವನ್ನಾಥ ಪವನ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತಃ ಕಾಮ ಕಾಮಪ್ರದ ಪ್ರಭು. ಭೂತ ಹಿಂದೆ ಆಗಿ ಹೋದವರು, ಭವ್ಯ ಮುಂದಾಗುವವರು, ಭವತ್ ಈಗ ಇರುವವರು, ಎಲ್ಲರ ಒಡೆಯ. ಭೂತ ಭವ್ಯ ಭವನ್ನಾಥ. ಪವನಃ ಸೂರ್ಯನ ಮುಖ್ಯ ಪ್ರಾಣನ ಒಳಗಡೆ ಇರುವವನು. ಪಾವನ ನಮ್ಮನ್ನ ಪವಿತ್ರಗೊಳಿಸುವವ. ಪಶ್ಚ ಅವನಶ್ಚ. ಪಹ ಅಂದರೆ ಪಾಲನೆ ಮಾಡುವವ, ಅವನ ಅಂದರೆ ರಕ್ಷಿಸುವವ, ಎರಡೂ ಸೇರಿದ್ರೆ ಪಾವನ. ಇದರ ರೂಪ ಪೂತ ಅಂತ ಆಗುತ್ತೆ ಮುಂದೆ. ಪೂತ, ಪುನೀತ ಆಗಲ್ಲ. ಪುನೀತ ಅಂತ ರೂಪ ಆಗಲ್ಲ, ಅದು ಪುನಾತಿ ಪುನೀತ ಆಗತ್ತೆ. ಸಂಸ್ಕೃತದ ಪ್ರಕಾರ ಭಕ್ತ ಇದ್ದ ಹಾಗೆ ಪೂತ ಅದು ಅಷ್ಟೆ. ಪಾವನಃ ಪವಿತ್ರಗೊಳಿಸುವವ. ಅನಲಹ ಸಾಕು ಅಂತ ಇಲ್ಲವೇ ಇಲ್ಲ ಇವನಿಗೆ. ಇವನ ಗುಣಗಳಿಗೆ ಸಾಕು ಅಂತನ್ನುವವರಿಲ್ಲ. ಇವನು ಮುಗಿದ ಅಂತ ಇಲ್ಲ, ಎಷ್ಟೂ ಗುಣಗಳಿದೆ. ಇನ್ನು ಅನಿಲಹ, ಅನಲಹ. ಅನ ಅಂತಂದ್ರೆ ಪ್ರಾಣನಲ್ಲಿ ಲೀನ ಅಡಗಿದವ. ಅನೇ ಲೀನಃ ಅನಲಹ. ಕಾಮಃ ಯೋಗ್ಯತೆಗೆ ಮೀರಿದ ಬಯಕೆಗಳನ್ನು ನಾಶ ಮಾಡುವವ. ಅದು ಯಾರು ಬೇಕಾರಾಗಿರಲಿ, ಸಜ್ಜನರಾಗಿರಲಿ ದುರ್ಜನರಾಗಿರಲಿ, ಯೋಗ್ಯತೆಗೆ ತಕ್ಕ ಫಲ ಇದ್ರೆ ಈಡೇರಿಸ್ತಾನೆ. ಯೋಗ್ಯತೆಗೆ ಮೀರಿದ ಫಲ ಇದು ಬಯಕೆ ಇದ್ರೆ ಅದನ್ನು ಈಡೇರಿಸೋದಿಲ್ಲ. ಗೌತಮರದ್ದಾಗಿರಬಹುದು, ಅವರಿಗೆ ಯೋಗ್ಯತೆಗಿಂತ ಮೀರಿದ ತಪಸ್ಸಿತ್ತು. ಇಂದ್ರನಿಗೆ ಶಾಪ ಕೊಡಿಸುವ ಮೂಲಕ ಕಡಿಮೆ ಮಾಡಿದ. ಅಣಿಮಾಂಡವ್ಯರಿಗೆ ವಸಿಷ್ಠರ ಮೇಲಿನ ಸ್ಪರ್ಧೆಯಿಂದ ವಿಪರೀತ ತಪಸ್ಸು ಮಾಡ್ತಾ ಇದ್ರು. ಅವರನ್ನು ಡೈವರ್ಟ್ ಮಾಡಲಿಕ್ಕೆ ಯಮನಿಗೆ ಶಾಪ ಕೊಡಿಸಿದ. ಇನ್ನು ದುರ್ಜನರದ್ದಂತೂ ನಿಮಗೆ ಗೊತ್ತೇ ಇದೆ. ಶಂಭೂಕ ಏನಿದ್ದಾನೆ, ಅವನು ಒಂದು ಮನ್ವಂತರದ ಕಾಲ ನನಗೆ ಆಯುಷ್ಯ ಕೊಡಬೇಕು, ಒಂದು ಕಲ್ಪದ ಕಾಲ ಪಾರ್ವತಿಯಿಂದ ವರವನ್ನು ಪಡೆದಿದ್ದ. ಪಾರ್ವತಿಯಿಂದ ವರವನ್ನು ಪಡೆದು ರುದ್ರ ಪದವಿ ಬೇಕು ಅಂತ ತಪಸ್ಸು ಮಾಡಿದ. ಶಂಭೂಕ ಅಲ್ಲ, ಅದು ತಾಯಿಯನ್ನೇ ಕಾಮದ ಕಣ್ಣಿನಿಂದ ನೋಡಿದ ಹಾಗಲ್ವ. ಇವನು ಕೊಟ್ಟವನೇ ಯಾರು? ಪಾರ್ವತಿ. ಈ ಅಪರಾಧ ಅದು. ನಾನು ಅದನ್ನು ವಿಸ್ತಾರವಾಗಿ ಸಂಗ್ರಹ ರಾಮಾಯಣದ ಬೆನ್ನುಡಿಯಲ್ಲಿ ಬರೆದಿದ್ದೇನೆ. ಅದು ಹೇಗೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ದಿವಸ ಇದನ್ನು ತಂದು ಕೊಡ್ತಾ ಇದ್ದ, ಅರ್ಜಿ. ಹುಡುಗ ಅರ್ಜಿ ತಂದು ಕೊಡ್ತಾ ಇದ್ದ. ಒಂದು ದಿವಸ ಬಾಂಬ್ ಹಾಕಿದ. ಕೋರ್ಟಿನಲ್ಲಿ ಕೇಳಿದ್ರು, ಯಾಕೆ? ನಾನು ದಿವಸ
ಬಾಂಬ್ ಹಾಕ್ತೀನಿ ಅಂತಾನೆ ಅರ್ಜಿ ಕೊಡ್ತಾ ಇದ್ದೆ. ಅವ್ರ ಕೆಲಸ ಅವ್ರು ಮಾಡಲೇ ಇಲ್ಲ. ಅದನ್ನು ಒಪ್ಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಸರ್ಕಾರವೇ ಇಲ್ಲದಂತೆ ಮಾಡಲಿಕ್ಕೆ ಸರ್ಕಾರಕ್ಕೆ ಅರ್ಜಿ ಕೊಡೋದು ಅಂತನ್ನೋದು ಎಷ್ಟು ಅಸಂಗತವೋ ಅಷ್ಟೇ ಅಸಂಗತ ನಾನು ಪಾರ್ವತಿಯನ್ನ ಕುರಿತು ತಪಸ್ಸು ಮಾಡಿ ಕಲ್ಪಾಯುವಾಗಿ ಏನು ಮಾಡೋದು ಅಂದ್ರೆ ಪಾರ್ವತಿಯ ಗಂಡನನ್ನು ತೆಗೆಯೋದು. ಇದೇ ಥರದ ಅರ್ಜಿ ತಾನೇ ಅದು. ಹೀಗಾಗತ್ತೆ. ಅದರಿಂದಾಗಿ ದುರ್ಜನರದ್ದಂತೂ ಸರಿಯೇ ಸರಿ, ಸಜ್ಜನರದ್ದೂ ಕೂಡ ಯೋಗ್ಯತೆಗೆ ಮೀರಿದ ಫಲವನ್ನು ಬಯಸಿದರೆ ಅಕ್ರೂರ ಸತ್ಯಭಾಮೆಯನ್ನು ಬಯಸಿದ. ಅಕ್ರೂರ ಯಾರು? ದಾನಪತಿ ಅಂತ ಹೆಸರಾದವ. ಎಂತಹ ತಂದೆ, ಎಂತಹ ತಾಯಿ. ಆದರೆ ಅಕ್ರೂರನ ಬಯಕೆ ಏನು ಗೊತ್ತಿಲ್ಲ ಅವನಿಗೆ. ಪರಿಸರದಿಂದ ಅವರಪ್ಪ ಹೇಳ್ತಾ ಇದ್ದ, ನಿನ್ನ ಮದುವೆ ಮಾಡಿಕೊಡ್ತೀನಿ ಸತ್ಯಭಾಮೆಯನ್ನ ಅಂತ. ಆ ಬಯಕೆ ಯೋಗ್ಯತೆ ಮೀರಿದ ಬಯಕೆಯನ್ನ ಪೆಟ್ಟುಕೊಟ್ಟ. ಸುಮ್ಮನೆ ಅಲೆಮಾರಿಯಾಗಿ ಭಯದಿಂದ ಪ್ರಜ್ವಲಿಸುವ ಆ ಒಂದು ಮಣಿಯನ್ನ ಹರಕು ಬಟ್ಟೆಯಲ್ಲಿ ಮುಚ್ಚಿಕೊಂಡು ದೇಶಾಂತರ ಓಡಾಡಬೇಕಾಯ್ತು. ಅಬ್ಸ್ಕಾಂಡ್ ಆಗೋದು ಅಂತಾರಲ್ಲ, ಅಥವಾ ಬೆಂಗಳೂರಿನ ರೂಢಿ ಪರಿಭಾಷೆಯಲ್ಲಿ ಅಂದರಾಗ್ಬಿಟ್ಟವನೇ ಅಂತಾರಲ್ಲ, ಹಾಗೆ ಹಂಗೆ ಓಡಾಡಬೇಕಾಯ್ತು. ಅವನು ಯೋಗ್ಯತೆಗೆ ಮೀರಿದ ಯಾವುದೇ ಬಯಕೆಯನ್ನು ಅವನು ಈಡೇರಿಸೋದಿಲ್ಲ. ಆದ್ದರಿಂದಾಗಿ ಕಾಮಹ. ಆದರೆ ಕಾಮಕೃತ್ ಬಯಕೆಗಳನ್ನು ಈಡೇರಿಸುವವನು ಅವನೇ. ಕಾಂತಃ ಅವನನ್ನು ಬಯಸುತ್ತಾರೆ ಎಲ್ಲರೂ. ಕಮನೀಯ. ಕಾಮಹ. ಕ ಅಂದ್ರೆ ಸುಖ, ಅಮ ಅಂದ್ರೆ ಮಿತಿ. ಮಿತಿ ಇಲ್ಲದ ಸುಖ. ಮಿತಿ ಇಲ್ಲದ ಸುಖ ಏನಿದೆ ಅದು ಕಾಮ. ವಾದಿರಾಜರು ಅವರ ರುಕ್ಮಿಣೀಶ ವಿಜಯದಲ್ಲಿ ಒಂದು ಚಮತ್ಕಾರ. ನಾವು ನಿನ್ನ ಬಳಿ ಬಂದಿದ್ದೇವೆ ಕೃಷ್ಣ ಅಂತಾರೆ ಗೋಪಿಕೆಯರು. ಅದಕ್ಕೆ ಅವನು ಹೇಳ್ತಾನೆ, ಕಾಂತಂ ವ್ರಜಧ್ವಂ. ಹೋಗಿ, ಕಾಂತ ಅಂದ್ರೆ ಗಂಡ, ಕಾಂತನ ಬಳಿಗೆ ಹೋಗಿ. ಕಾಂತ ನೀನೇ. ಯಾಕೆ ಅಂದ್ರೆ ಸುಖಸ್ಯ ಅಂತಕರಂ ಕಾಂತಂ ಅಪರಂ ತರ್ಕಯಾಮಹೇ. ನೀನೇ ಕಾಂತ. ಅವರು ಕ ಅಂದ್ರೆ ಸುಖ, ಅದರ ಅಂತ ಅಂದ್ರೆ ಕೊನೆ. ಅವರು ಕಾಂತ, ನೀನು ಕಾಂತ. ಅದರಿಂದಾಗಿ ನಾವು ಬಂದಿದ್ದೇವೆ. ಮಾನ್ಯಂ ಭಜಧ್ವಂ ರಮಣಂ ವಿಹಾಯ, ಮಾನ್ಯಂ ಭಜಾಮೋ ರಮಣಂ ವಿಹಾಯ, ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ್ಯಾ, ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ್ಯ ಅಂತ ಉತ್ತರ. ಮಾನ್ಯಂ ಭಜಧ್ವಂ ರಮಣಂ ವಿಹಾಯ, ಮಾ ಅನ್ಯಂ ಭಜಧ್ವಂ. ನಿಮ್ಮ ರಮಣನನ್ನ ಬಿಟ್ಟು ಬೇರೆಯವರನ್ನ ಹೊಂದದಿರಿ. ಮಾ ಅನ್ಯಂ ಭಜಧ್ವಂ ರಮಣಂ ವಿಹಾಯ ಅಂತ ಕೃಷ್ಣನ ಮಾತು. ಅದಕ್ಕೆ ಗೋಪಿಕೆಯರ ಉತ್ತರ ಅಂದ್ರೆ ವಾದಿರಾಜರು ಹೇಳ್ತೋದು, ಮಾನ್ಯಂ ಭಜಾಮೋ ರಮಣಂ ವಿಹಾಯ. ರಮಣನನ್ನ ಬಿಟ್ಟು ಮಾನ್ಯನನ್ನ, ಗೌರವಾರ್ಹನಾದವನನ್ನ ಹೊಂದುತ್ತೇವೆ. ಧರ್ಮೋ ನವೋಯಂ ಶ್ರುತಿ ಸಂಗತಾಕ್ಷ್ಯಾ. ಅಗಲವಾದ ಕಣ್ಗಳ ಚೆಲುವೆಯರೇ, ವಹ ನಿಮಗೆ, ಅಯಂ ಧರ್ಮ ನ. ಅದಕ್ಕೆ ಅವ್ರ ಉತ್ತರ ಏನು? ಶ್ರುತಿ ಸಂಗತಾಕ್ಷ್ಯ, ಅಗಲವಾದ ಕಣ್ಣಿನವನೇ, ನವೋಯಂ ಧರ್ಮ, ಇದು ಹೊಸ ಧರ್ಮ. ಒಂದು ಚಮತ್ಕಾರ ಹೇಳಿದ. ಅಲ್ಲಿ ಕಾಂತ ಅಂತ ಕಾಂತ ಹೇಳಿದರೆ ಸುಖ ಕೊಡುವವ, ಮತ್ತೆ ಸುಖದ ತುತ್ತ ತುದಿ. ಅವನಾದ್ಮೇಲೆ ಇನ್ಯಾರು ಅವನಿಗಿಂತ ಸುಖಿಗಳಿಲ್ಲ. ಕಾಮಪ್ರದ, ಕಾಮನನ್ನೇ ಕೊಟ್ಟವ.
ಪ್ರಭು ಚೆನ್ನಾಗಿ ಹೊಳೆಯುವವ, ಯುಗಾಧಿಕೃತ್ ಗಂಡು ಹೆಣ್ಣುಗಳನ್ನು ಜೋಡಿಯಾಗಿಸಿ ಅನೇಕ ಸಂತತಿಯನ್ನ ಮೊದಲು ಮಾಡುವವ, ಆದಿಕೃತ್. ಯುಗ ಆದಿಕೃತ್, ಯುಗ ಅಂದರೆ ಜೋಡಿ. ಇನ್ನು ಯುಗಗಳನ್ನು ಮೊದಲುಗೊಳಿಸುವವ. ಇನ್ನು ಯುಗ ಅಂದರೆ ಎರಡು: ಸುಖ ದುಃಖ, ಲಾಭ ನಷ್ಟ, ವಿದ್ಯೆ ಅವಿದ್ಯೆ, ಜಯ ಅಪಜಯ, ಜನ್ಮ ಮೃತ್ಯು, ಸೋಲು ಗೆಲುವು, ಇವುಗಳನ್ನೆಲ್ಲ ಯುಗ ಅದನ್ನು ಕೊಡುವಂತೆ ಮಾಡುವ, ಎಲ್ಲರಿಗೂ ಕೊಡ. ಇಲ್ಲಿಗೆ 300 ನಾಮಗಳಾಯಿತು. ಯುಗಾಧಿಕೃತ್, ಯುಗಾವರ್ತ, ಯುಗಗಳನ್ನು ಆವೃತ್ತಿ ಮಾಡುವವ. ಕೆಲವೊಂದು ಗಂಡು ಹೆಣ್ಣುಗಳ ಜೋಡಿ ಇರುತ್ತೆ, ನಿಯತ ದಾಂಪತ್ಯ ಅಂತ ಕರೀತಾರೆ. ಅದು ದೇವತೆಗಳಲ್ಲಿ ಸಾಮಾನ್ಯವಾಗಿ, ದೇವತೆಗಳಲ್ಲಿ ಮತ್ತು ಋಷಿಗಳಲ್ಲಿ ಆ ಜೋಡಿಯನ್ನೇ ಆವೃತ್ತಿ ಮಾಡ್ತಾನೆ. ಯುಗಾವೃತ್ತ. ಸುಖ ದುಃಖಗಳನ್ನು ಮತ್ತೆ ಮತ್ತೆ ಬರುವಂತೆ ಮಾಡ್ತಾನೆ, ಯುಗ ಆವರ್ತ. ಆಮೇಲೆ ಈ ಹಿಸ್ಟೋರಿಯನ್ಸ್ ಇದ್ದಾರಲ್ಲ, ಅವ್ರಿಗೆ ಕಾಲ ಮುಂದೆ ಹೋಗ್ತಾ ಇರುತ್ತೆ ಅಂತ ಹಿಂದಿನದ್ದನ್ನು ಮಾತ್ರ ನಾವು ಹೇಳ್ತೇವೆ ರಿಸರ್ಚ್ ಮಾಡಿ. ಆದರೆ ಹಿಂದಿನದ್ದು ಮುಗಿಯುತ್ತೆ, ಮುಂದಿನದ್ದು ಹಿಂದಿನಂತೆಯೇ ಆಗತ್ತೆ. ಇತಿಹಾಸ ಅಂತನ್ನೋದು ಚಕ್ರಭ್ರಮಣ. ಇತಿಹಾಸೋ ನಾಮ ಚಕ್ರಭ್ರಮಣಂ ಅಂತ. ಇತಿಹಾಸ ಅನ್ನೋದು ಚಕ್ರದಂತೆ, ಸರಳ ರೇಖೆ ಅಲ್ಲ. ಇತಿಹಾಸ ಅಂದರೆ ನಿರಂತರ ಹೋಗ್ತಾ ಇರುತ್ತೆ, ಸರಳ ರೇಖೆ ಯಾವತ್ತೂ ವಾಪಸ್ ಬರೋದಿಲ್ಲ. ಆದರೆ ಇತಿಹಾಸ ಹಾಗಲ್ವಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅದೇ ವಾಪಸ್ ಬರ್ತಾ ಇರುತ್ತೆ. ಕಾಯ್ಬೇಕಷ್ಟೇ ನಾವು, ಮತ್ತೆ ವಾಪಸ್ ಬರುತ್ತೆ. ಅದರಿಂದಾಗಿ ಯುಗಾವರ್ತ. ಅದಕ್ಕೆ ಬೇಕಷ್ಟು ಆ ತರಹ ಸಣ್ಣ ಸಣ್ಣದೆಲ್ಲ ನಮ್ಮ ಕಡೆ ಆಗಿದೆ. ನೀವು ಉಪ್ಪನ್ನು ಇಟ್ಕೊಂಡು ಉಜ್ಜುತ್ತಾ ಇದ್ರೆ, ಇದ್ದಲನ್ನ ಹಲ್ಲಿಗೆ ಉಜ್ಜುತ್ತಾ ಇದ್ರೆ ನಿಮ್ಮನ್ನು ತಮಾಷೆ ಮಾಡೋರು. ಈಗ ನಮ್ಮ ಟೂತ್ ಪೇಸ್ಟಿನಲ್ಲಿ ಉಪ್ಪಿದೆ, ಅದು ಉಪ್ಪಿಲ್ಲದೆ ಇದ್ರೆ ಅಪರಾಧ. ತಡಾರಂತ ಬಾಗಿಲು ಹೊಡ್ಕೊಂಡ್ಬರ್ಬೋದು ಅವಳು, ನೀವು ಯಾವುದೇ ಸ್ಥಿತಿಯಲ್ಲಿ ಇರ್ರಿ, ಹಾಗಾಗತ್ತೆ. ಆಮೇಲೆ ಅವಳು ಮರದಿಂದ ನೆಗೆದುಬಿಟ್ಟು ಚಾರ್ಕೋಲ್ ಇದೆ ಇದರಲ್ಲಿ ಇಂತಾಳೆ. ಎಲ್ಲ ಇಂತಹ. ಆದರೆ ಅಂಶ ಇಷ್ಟೇ, ಆವೃತ್ತಿ ಆಗತ್ತೆ. ಈ ಥರ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದು, ಈ ಥರ ಎಷ್ಟಾಗಿದೆಯೋ ಮತ್ತೆ 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 ಅವರವರೇ ಬರ್ತಾರೆ. ಇದು ಬಿಟ್ಟಿರ್ತಾರೆ, ಅದು ಬರುತ್ತೆ. ಘಟನೆಗಳು ಅಷ್ಟೇ. ನೀವು ಯಾವುದೋ ಒಂದು ಘಟನೆ ಇರುತ್ತೆ, ಇಂತಹ ಬ್ಯಾಂಕು, ಪ್ರೈವೇಟ್ ಸೆಕ್ಟರಿನ ಇಂತಹ ಬ್ಯಾಂಕು ಹೀಗೆ ದಿವಾಳಿ ಆಯಿತು, ಮೋಸ ಮಾಡಿದ್ರು, ಎತ್ಕೊಂಡು ಹೋದ್ರು. ನೀವು ಕರೆಕ್ಟ್ 100 ವರ್ಷದ ಹಿಂದೆ ಹೋದರೆ ಮತ್ತದೇ ವಾಪಸ್ ಬಂದಿರುತ್ತೆ, ಅವಾಗಲೂ ಅದೇ ಇರುತ್ತೆ. ನೀವು ನೋಡಿ, ಬೇಕಂದ್ರೆ ಪ್ರತಿಯೊಂದು ಘಟನೆಯೂ ಕೂಡ ಹೀಗೆ ಆಗಿರುತ್ತೆ. ಯಾವುದೇ ಘಟನೆ, ಆ ಒಬ್ಬ ರಾಜ ಇದ್ದ ಹೀಗೆ ಮಾಡಿದ, ಅಥವಾ ಆ ಒಬ್ಬ ಮಂತ್ರಿ ಇದ್ದ ಹಿಂಗೆ ಮಾಡಿದ, ಇವಾಗಲೂ ಅದೇ ಮತ್ತೆ ಮರಳಿರುತ್ತೆ. ಇದು ಸಣ್ಣ ಸಣ್ಣ ಮಟ್ಟದಲ್ಲಿ. ದೊಡ್ಡ ಮಟ್ಟದಲ್ಲಿ ಯುಗವೇ ಆವೃತ್ತಿ ಆಗುತ್ತೆ. ಕಲಿಯುಗ ಕಳೆದು ಮತ್ತೆ ಕೃತಯುಗ ಬರುತ್ತೆ. ನೈಕಮಾಯ, ಅನೇಕ ತರಹದ ಇಚ್ಛೆ ಅವನದ್ದು. ಒಂದು ಇಚ್ಛಾಶಕ್ತಿ ಅಲ್ಲ, ಅನೇಕ ತರಹದ ಇಚ್ಛಾಶಕ್ತಿಗಳು. ಮಹಾಶನಃ, ಚೆನ್ನಾಗಿ ಉಣ್ಣುವವ, ಎಲ್ಲವನ್ನೂ ಉಣ್ಣುತ್ತಾನೆ. ಮಹಾಶನ, ಹಿರಿದಾದ ಆಶೆ ಯಾರ್ಯಾರಿಗಿರುತ್ತೆ ಅವರೆಲ್ಲರೂ
ಯೋಗ್ಯರಾಗಿದ್ರೆ ಅವರ ದಾರಿಯಲ್ಲಿ ಒಯ್ಯುತ್ತಾನೆ. ಮಹಾಶಾನು ನಯತಿ. ಅದೃಶ್ಯ ಕಾಣದವ, ವ್ಯಕ್ತರೂಪ ಕಾಣುವವ, ಇದೇ ಅವ್ಯಕ್ತ ರೂಪನೂ ಆಗ್ತಾನೆ, ಕಾಣದವ. ಸಹಸ್ರಜಿತ್ ಎಲ್ಲರನ್ನ ಗೆಲ್ಲುವವ. ಅನಂತಜಿತ್ ಅವನ ಗೆಲುವಿಗೆ ಕೊನೆಯೇ ಇಲ್ಲ. ಅನಂತವಾದದ್ದನ್ನೂ ಗೆದ್ದವ, ಇದು ಒಂದರ್ಥ. ಅನಂತವಾಗಿರೋದು ಯಾವುದು? ಅನಾದಿ ಮತ್ತು ಅನಂತ ಎರಡು ದೇವ್ರ ಕೈನಲ್ಲೇ ಇದೆ. ಅನಾದಿ ಆದ ಕೂಡಲೇ ಸ್ವತಂತ್ರ ಅಲ್ಲ, ಕೊನೆ ಇಲ್ಲದೆ ಇರೋದು ಸ್ವತಂತ್ರ ಅಲ್ಲ. ಈ ಒಂದು ಪ್ರಮೇಯವನ್ನು ಇದು ನೆನಪಿಸುತ್ತೆ. ಅನಂತ ಜಿತ್ ಅಂತ. ಇಷ್ಟ ದೇವರು ಎಲ್ಲರಿಗೂ ಇಷ್ಟ. ಯಾಕೆ ಎಲ್ಲರೂ ಅವರನ್ನು ಅವರು ಬಹಳ ಇಷ್ಟಪಟ್ಕೋತಾರೆ? ಆ ಜೀವನ ಒಟ್ಟಿಗೆ ಇರುವ ಅಥವಾ ಅಂತರ್ಯಾಮಿಯಾದ ನಾರಾಯಣ ಇಚ್ಛಾಸ್ವರೂಪ, ಜ್ಞಾನಸ್ವರೂಪ, ಸುಖ ಸ್ವರೂಪ. ಹೀಗಾಗಿ ಅವನು ನಮ್ಮೊಳಗಡೆ ಇದ್ದಾನೆ. ಹೀಗಾಗಿ ನಮ್ಮನ್ನು ನಾವು ಇಷ್ಟಪಡ್ತೇವೆ. ಯಾಕೆಂದ್ರೆ ಸುಖಕ್ಕಾಗಿ. ಅವರನ್ನು ಅವ್ರು ಯಾಕೆ ಅಷ್ಟೊಂದು ಇಷ್ಟಪಟ್ಕೋತಾರೆ ಅನ್ನೋದಕ್ಕೆ ನೀವು ಎಲ್ಲಿಯೂ ಉತ್ತರ ಸಿಗಲ್ಲ. ಅಬ್ರಾಹ್ಮಿಕ್ ರಿಲಿಜನ್ಗಳಲ್ಲಿ ಹೋಗಿ, ಸೈಕಿಯಾಟ್ರಿ ಹತ್ರ ಹೋಗಿ, ಯಾರ ಹತ್ರ ಹೋದರೂ ಅವರನ್ನ ಯಾಕೆ ಇಷ್ಟಪಡ್ತಾರೆ, ಅವ್ರನ್ನ ಅವ್ರು ಯಾಕೆ ಇಷ್ಟಪಟ್ಕೋತಾರೆ? ನನ್ನನ್ನು ನಾನು ಪ್ರೀತಿಸಿಕೊಳ್ಳುವಷ್ಟು ಬೇರೆ ಯಾರನ್ನೂ ಪ್ರೀತಿಸೋದಿಲ್ಲ. ಹಾಗೆ ಅವರು ಅವರನ್ನ, ಪ್ರತಿಯೊಬ್ಬರೂ ಕೂಡ ಅವರನ್ನ ಅವರು ಪ್ರೀತಿಸಿಕೊಳ್ತಾರೆ. ಯಾಕೆ? ಅವಿಶಿಷ್ಟ ಎಲ್ಲರ ಒಳಗಡೆ ಇದ್ದಾನೆ, ಎಲ್ಲರ ಒಳಗಡೆ ಸಮನಾಗಿ ಇದ್ದಾನೆ. ಶಿಷ್ಟೇಷ್ಟ ಶಿಷ್ಟರಿಗೆ ಮಾತ್ರ ಇಷ್ಟವಾದವ. ಶಿಷ್ಟರು ಅಂದ್ರೆ ಯಾರು? ಶಾಸ್ತ್ರದ ಅನುಶಾಸನವನ್ನ ಪಾಲನೆ ಮಾಡುವವರು ಶಿಷ್ಟರು. ಹಿರಿಯರ ಆಜ್ಞೆಗಳನ್ನು ಪಾಲಿಸುವವರು ಶಿಷ್ಟರು. ಅವರಿಗೆ ಮಾತ್ರ ಇಷ್ಟ ಆಗ್ತಾನೆ. ಶಿಖಂಡಿ, ಶಿಖಂಡ ಅಂತಂದ್ರೆ ನವಿಲುಗರಿ, ಅದನ್ನು ತೊಟ್ಟವ ಶಿಖಂಡಿ, ಅಷ್ಟೇ ಅರ್ಥ. ಎರಡು ಎಕ್ಸ್ಟ್ರೀಮು. ಶಿಖಂಡಿ ಅಂತ ಹೇಳಿದ್ರೆ ನಪುಂಸಕರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಇನ್ನೊಂದು ಹೇಳಬೇಕು ನಿಮಗೆ, ಸಂಸ್ಕೃತದಲ್ಲಿ ಶಿಖಂಡಿನಿ ಆಗಬೇಕು, ಹೆಣ್ಣಾದ್ರೆ ಶಿಖಂಡಿ ಆಗಲ್ಲ. ಕನ್ನಡದಲ್ಲಿ ಹೇಗೆ ಈ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲವೂ ಕೂಡ ಸ್ತ್ರೀಲಿಂಗ ಅಂತ ಕನ್ನಡದ, ಅದು ಅರ್ವಾಚೀನ ಕನ್ನಡದ ತಪ್ಪು ಕಲ್ಪನೆ. ವಾಸ್ತವವಾಗಿ ಹಾಗೇನೂ ಇಲ್ಲ. ಈ ಅನ್ನೋದು ಬಂದರೂ ಪುಲ್ಲಿಂಗದಲ್ಲಿ ಇರಬಹುದು. ಶಿಖಂಡಿ ಅಂದ್ರೆ ಶಿಖಂಡವನ್ನ ಹೊಂದಿದವ. ಶಿಖಂಡ ಯಾವುದು? ನವಿಲುಗರಿ. ಆ ನವಿಲುಗರಿ, ಬಿದ್ದ ನವಿಲುಗರಿಯನ್ನ ಇಟ್ಟುಕೊಂಡ ತಲೆಗೆ. ಅದು ಅವತ್ತಿನ ಕಾಲದ ಸಹಜವಾದ ಇದು. ಆಮೇಲೆ ಯುದ್ಧ ಕಾಲದಲ್ಲಿಯೂ ಅವನು ಅದನ್ನೇ ಇಟ್ಕೊಂಡಿರ್ತಾನೆ ಅಂತ ಹೇಳಿ ಜನರ ಕಲ್ಪನೆ. ಹಾಗೇನಿಲ್ಲ. ಇವತ್ತು ನವಿಲ್ಗರಿ ಇಟ್ಕೊಂಡು ಬರದೇ ಹೋದ್ರೆ ಕೃಷ್ಣನನ್ನು ಗುರುತಿಸಲ್ಲ. ನೀನು ಕೃಷ್ಣ ಅಲ್ಲ, ನವಿಲ್ಗರಿ ಇಲ್ಲ ಅಂದ್ಬಿಡ್ತಾರೆ. ಆ ತರಹದ ಕಲ್ಪನೆ. ನಮಗೊಂದು ಕಲ್ಪನೆ ತಲೆಯಲ್ಲಿ ಮೂಡಿಬಿಟ್ಟಿರತ್ತೆ. ಕೃಷ್ಣ ಅಂದ್ರೆ ಇಟ್ಕೊಂಡಿರ್ಲೇಬೇಕು. ಅವನು ಕೇವಲ ಕಿರೀಟ ಹಾಕೊಂಡು ಬಂದ್ರೆ ಶ್ರೀನಿವಾಸ ಕೃಷ್ಣನೇ. ಶ್ರೀನಿವಾಸ ಅಂದ್ರೆ ಕೃಷ್ಣನೇ, ಕೃಷ್ಣನ ಯೌವನ ರೂಪ. ಅದಕ್ಕೆ ಇವ್ರು ಏನೇನೋ ಕತೆ ಕಟ್ಟಿ ಕೃಷ್ಣ ಅನ್ನೋದನ್ನೇ ಮರಮಾಚಿಬಿಟ್ಟಿದ್ದಾರೆ. ಯಾವುದು? ಕಾಡಿನ ವನಪ್ರಿಯತೆಯ ಸಂಕೇತ ಅವನು. ಅದು ಅದೇ ದಶಮಸ್ಕಂಧ ಏನಿದೆ ಅದರಲ್ಲಿ ನೀವು ನೋಡ್ತಾ ಹೋದ್ರೆ ಕಾಡಿನ ಬಗ್ಗೆ ಎಷ್ಟು ಉತ್ಕಟವಾಗಿ ಮಾತನಾಡ್ತಾನೆ ಕೃಷ್ಣ. ಪ್ರಾಣಿಗಳ ಬಗ್ಗೆ, ಇದನ್ನ ಹಕ್ಕಿಗಳ ಮತ್ತೆ ಮೃಗಗಳ ಕೂಗನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಂತೆ. ಅವುಗಳು ಅವನಿಗೆ ರಿಯಾಕ್ಟ್ ಮಾಡ್ತಾ ಇದ್ವಂತೆ.
ಮರಗಳ ಬಗ್ಗೆ ಮಾತನಾಡ್ತಾನೆ, ಈ ಮರಗಳನ್ನು ನೋಡು ಅಂತ. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದನೆ ಮಾಡ್ತಾನೆ. ರಾಮನ ಅವತಾರದಲ್ಲಿ ಮತ್ತು ಕೃಷ್ಣನ ಅವತಾರದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದನೆ ಮಾಡುವುದು ಅಂತ. ನಾವು ಅಲ್ಲಿರೋದನ್ನ ಹೇಳಿದ್ರೆ ಸಾಕು, ಹೇಳಲ್ವಲ್ಲ. ಯಾರೋ ಒಬ್ರು ರಾಮಬಿಟ್ಲಾಚಾರ್ಯಕ್ಕೆ ಕೇಳಿದ್ರಂತೆ, ಆಚಾರ್ಯ ಡಿಫ್ರೆಂಟ್ ಆಗಿ ಹೇಳಬೇಕು ಭಾಗವತವನ್ನ, ಏನು ಹೇಳಿ, ಅಲ್ಲಿರೋದು ಹೇಳ್ಬೇಡಪ್ಪ, ಅದೇ ಡಿಫ್ರೆಂಟು ಅಂತ. ಅಷ್ಟು ದೂರ ತಂದ್ಬಿಟ್ಟಿದೀವಿ ನಾವು. ಅವ್ರು ಹೇಳಿದ್ದು ಎಷ್ಟು ಮಾರ್ಮಿಕವಾದ ಮಾತು, ಅಷ್ಟು ದೂರ ತಂದ್ಬಿಟ್ಟಿದೀವಿ. ಇದೆಲ್ಲ ನಮಗೆ ಆ ತರಹದ ಪ್ರಶ್ನೆಯೇ ಮೂಡಲ್ಲ. ಆವಾಗ ಚೆನ್ನಾಗಿ ಇರುತ್ತೆ. ಇದು ಇಷ್ಟು ಎಕ್ಸ್ಪ್ಲೇನ್ ಮಾಡೋ ಅಗತ್ಯವೇ ಇರಲ್ಲ. ಶಿಖಂಡಿ ಅಂದ್ರೆ ಹಾಗೆ. ಇನ್ನು ಶಿಖಂಡಿ ಅಂದ್ರೆ ನಪುಂಸಕ ಅಲ್ಲ. ಹುಟ್ಟಿದ ಹೆಣ್ಣು ಮಗುವನ್ನ ಗಂಡು ಹೆಸರಿನಿಂದ ಕವರ್ ಮಾಡಿದ. ಗಂಡ ಹೆಸರ ಶಿಖಂಡಿ ಅಂತ. ಹೆಣ್ಣಾಗಿದ್ದಿದ್ರೆ ಶಿಖಂಡಿನಿ ಅಂತ ಇಡಬೇಕಿತ್ತು. ಅವನು ಪೂರ್ತಿ ಗಂಡ ಆದ. ಆಮೇಲೆ ಇವ್ರ ಮಧ್ಯದಲ್ಲಿ ತೋರಿಸ್ತಾರೆ, ಹಾಗೇನಾಗಿಲ್ಲ ಅದು. ನಹುಷಃ, ನಹ ಬಂಧನೆ ಅಂತ ಧಾತು, ಜಗತ್ತನ್ನು ಕಟ್ಟಿ ಹಾಕಿದವ. ವೃಷಃ, ಅವನನ್ನು ಎಲ್ಲರೂ ಆರಿಸಿಕೊಳ್ಳುತ್ತಾರೆ ಬೇಕು ಅಂತ. ಕ್ರೋಧ, ಮುನಿಗಳ ಸಿಟ್ಟನ್ನು ಕೊಂದವ. ಕ್ರೋಧಕೃತ್, ಸಿಟ್ಟು ತರಿಸುವವನು ಅವನೇ. ದ್ರೋಣಾಚಾರ್ಯರಿಗೆ ಸಿಟ್ಟು ತರಿಸಿದ್ದವನೇ. ಜಿತೇಂದ್ರಿಯಸ್ಯಾಪಿ ಮುನೇರ್ ಹರಿಚ್ಛಯ ಅಂತಾರೆ. ವಾಸ್ತವಿಕವಾಗಿ ಅವ್ರದೊಂದು ಅಸಂಗತಿ ಅಂತ ನಿಮಗೆ ಅನ್ಸಲ್ವಾ? ಒಬ್ಬ ಬ್ರಾಹ್ಮಣನಾಗಿ ದೃಪದನ ಮುಂದೆ ನಿಂತು ನನಗೆ ದಾನ ಕೊಡು ಹಸುವನ್ನು ಅಂದಿದ್ರೆ ಕೊಟ್ಬಿಡ್ತಾ ಇರ್ಲಿಲ್ವಾ? ಅವ್ರು ಹಂಗೆ ಮಾಡಲಿಲ್ಲ. ಸೀದಾ ಬಂದು, ನಾನು ನಿನ್ನ ಗೆಳೆಯ, ನೆನಪಿದೆಯಾ, ನನಗೆ ನಿಮ್ಮಿಂದೇನೋ ಆಗ್ಬೇಕಿರುತ್ತೆ, ನಾನು ಏನಂತ ಕೇಳಬೇಕು, ಊಟ ಕೊಡಿ ಅಂತ ಅನ್ಬೇಕು. ಏನು ಕೇಳೋದಿದ್ರೆ ನೋಡಿ, ನನಗೆ ವೇದ ಬರುತ್ತೆ, ಸರ್ವಂ ವೇದವಿದರ್ಹತಿ ಅಂತ ಮನು ಹೇಳಿದ್ದಾನೆ. ಎಲ್ಲ ವೇದವನ್ನು ಬಲ್ಲವ ಎಲ್ಲವನ್ನೂ ಹೊಂದಬಲ್ಲ ಅಂತ, ಎಲ್ಲಕ್ಕೂ ಅರ್ಹ ಅಂತ. ಇದನ್ನು ನೀವು ಒಪ್ತೀರಾ ಅಂತ ಕೇಳಿದ್ರೆ ಒಂದು ಊಟಕ್ಕೆ ಇಷ್ಟೊಂದು ಹೇಳ್ಬೇಕಾ ಅಂತ ಅನ್ಸತ್ತೋ ಇಲ್ವೋ? ದ್ರೋಣಾಚಾರ್ಯದು ಅಷ್ಟೇ ಆಯ್ತಲ್ಲ ಕಥೆ. ಬೇಕಿರೋದು ಒಂದು ಹಸು. ಆ ಮಗ ಈಗ ದೊಡ್ಡವನಾಗೋಗಿದ್ದಾನೆ. ಇವರು 3 ವರ್ಷಕ್ಕೆ ಆ ಮಗು ಹಠ ಮಾಡಿದ್ದಕ್ಕೆ ಹೊರಗಡೆ ಬಂದವರು 12 ವರ್ಷ ಆದರೂ ಹೋಗಲಿಲ್ಲ. ಈಗ ಅವನಿಗೆ 15 ವರ್ಷ. ಆ ಹಸು ತರಲಿಕ್ಕೆ ಅಂತ ಹೋದ ಅಪ್ಪ ಪರಶುರಾಮ ದೇವರ ಹತ್ರ ಓದ್ತಾ ಕೂತ್ಕೊಂಡ್ಬಿಟ್ರು. ಕೃಪೆ ಆಗಿದ್ದಕ್ಕೆ ಸರಿ ಹೋಯಿತು. ಈಗಾಗಿದ್ರೆ ಬಿಡ್ತಿದ್ರ ಈಗಾಗಿದ್ರೆ ಸರಿ. ಇವನು ಹೋದ ಅಲ್ಲಿಗೆ. 15 ವರ್ಷ ಆದಮೇಲೆ ಒಂದು ಹಸುವಿಗಾಗಿ ಮತ್ತೆ ಹೋದ. ಇನ್ನು ಮಗ ಹಾಗೇ ಇರ್ತಾನೆ ಅಂತ ಹೆಂಗ ಅನ್ಕೊಂಡ ಅಂತ ಇವತ್ತಿನ ಪರಿಭಾಷೆಯಲ್ಲಿ ನಮ್ಗೆ ಅರ್ಥವೇ ಆಗದ ಸಂಗತಿಗಳಿವೆಲ್ಲ. ಸರಿ, ಹೋದ ಮೇಲೆ ಒಂದು, ನನ್ನ ಹೆಸರು ದ್ರೋಣ ಅಂತ, ನನಗೆ ಹಸು ಬೇಕು. ಆಗ ಅವನು 1,000 ಕೊಡ್ತಾ ಇದ್ದ. ಯಾಕೆ ಅದು ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ನಿಮ್ಮ ಮಹಾಭಾರತ ನೋಡಿದ್ರೆ ತೀರಾ ಅತಂಗತ ಅದು. ಆಚಾರ್ಯ ಹೇಳ್ತಾರೆ, ಪ್ರತಿಗ್ರಹೋಜ್ಜ, ದಾನ ತಗೊಳ್ಬಾರದು ಅಂತ ಕಲ್ಪನೆ. ಪರಶುರಾಮ ದೇವರ ಹತ್ರ ಹೋಗಿದ್ಯಾಕೆ ಅಂತಂದ್ರೆ ಅಲ್ಲಿ ದಾನ ತಗೊಂಡ್ರೆ ತಂದೆಯಿಂದ ತೆಗೆದುಕೊಂಡ ಹಾಗೆ ದಾನ ಅಲ್ಲ. ಇನ್ನು ಶಿಷ್ಯಸ್ಯ ವಿತ್ತಂ ಸ್ವೀಯಮೇವೇತಿ ಮತ್ವ, ಶಿಷ್ಯರ ಹಣ ಏನಿದೆ ಅದು ತನ್ನದೇ. ಅದರಿಂದಾಗಿ ನಾನು ನಿನ್ನ ಗೆಳೆಯ, ನೀನು ಹೇಳ್ತಾ ಇದ್ದೀಯಾವಾಗ ನೀನು ನನ್ನ ಜೊತೆಗೆ ಅರ್ಧ ರಾಜ್ಯವನ್ನ ಆಳು, ಹೌದಾ, ಸರಿ, ಅರ್ಧ ರಾಜ್ಯ ತಗೊಂಡ್ರೆ ಬೇಡ ಅಂತ ಒಂದು ಹಸು ತಗೊಂಡು ಹೋಗ್ತಾ ಇದ್ರು. ಆದ್ರೆ ಅವನಿಗೆ ಆ ಟೈಮ್ ಗೊತ್ತಿರ್ಲಿಲ್ವಾ, ಕ್ಲಾಸ್ಮೇಟ್, ಅವನಿಗೂ ಆ ಬುದ್ಧಿ ಬರಲಿಲ್ಲ. ಇವನು ಬಡಬ್ರಾಹ್ಮಣ ಬಂದು ನಿನಗೆ ಸಮ ಅಂತ ಇದ್ದಾನೆ. ಇವನು ಬಂದ,
ಯಾರು? ದ್ರೋಣಾಚಾರ್ಯರು. ಸಿಟ್ಟು ಬಂದ್ಬಿಡ್ತು. ಅಷ್ಟು ವರ್ಷ ಉಂಚದಿಂದ ಬಾಳಿದವರು. ಉಂಚ ಅಂದ್ರೆ ಗಿಡಮರಗಳ ಬಿದ್ದ ಧಾನ್ಯವನ್ನೋ ಹಣ್ಣನ್ನೋ ಏನನ್ನೋ ತಂದು ಅದು ಒಂದು 5 ದಿವಸಕ್ಕೊಮ್ಮೆ ಊಟ ಆಗುತ್ತೆ. 5 ದಿವಸಕ್ಕೆ ಊಟ ಆದರೆ ಹೆಚ್ಚು, ಕೆಲವೊಮ್ಮೆ ಒಂದೊಂದು ವಾರ ಹೋಗುತ್ತೆ. ಆ ಪರಿ ಇಂದ್ರಿಯವನ್ನು ನಿಗ್ರಹ ಮಾಡಿದವರಿಗೆ ಸಿಟ್ಟು ಬರಲ್ಲ. ಬಂತು. ಯಾಕೆ ಅಂದರೆ ಹರಿಚ್ಛಯ, ದೇವರ ಇಚ್ಛೆಯಿಂದ. ಅದಕ್ಕೆ ಹೇಳಿದ್ರು ಕ್ರೋಧ ಕೃತ್ ಅಂತ, ಸಿಟ್ಟು ಭರಿಸುವವ. ಕರ್ತ, ಎಲ್ಲವನ್ನ ಕತ್ತರಿಸುವವ, ಎಲ್ಲವನ್ನ ಮಾಡುವ. ಸರ್ವಸ್ಯ ಕರ್ತನಾತ್ ಕರ್ತ. ವಿಶ್ವಬಾಹು, ಎಲ್ಲೆಡೆ ಅವನ ಕೈ ಇದೆ. ಮಹೀಧರ, ಬೆಟ್ಟವನ್ನು ಹೊತ್ತವ, ಭೂಮಿಯನ್ನು ಹೊತ್ತವ. ಅಚ್ಯುತಃ, ಎಂದೂ ಜಾರದವ. ಪ್ರಥಿತಃ, ಪ್ರಸಿದ್ಧ. ಪ್ರಾಣಃ, ಜಗತ್ತನ್ನ ಸರಿಯಾದ ಜಾಗದಲ್ಲಿ ಒಯ್ಯುವವ. ಪ್ರಾಣದಃ, ಜಗತ್ತಿಗೆ ಉಸಿರನ್ನೇ ಕೊಟ್ಟವ, ಉಸಿರಾಡಿಸುವ ದೈವವನ್ನು ಕೊಟ್ಟವ. ವಾಸವಾನುಜ, ವಾಸವ ಅಂದ್ರೆ ಇಂದ್ರ, ಇಂದ್ರನ ಅನುಜ ಅಂದ್ರೆ ತಮ್ಮ ಉಪೇಂದ್ರ. ಅಪಾನ್ನಿಧಿ, ಸಮುದ್ರದ ಒಳಗಡೆ ಇರುವವ. ಅಧಿಷ್ಠಾನಂ, ಜಗತ್ತಿನ ನೆಲೆ ಆಸರೆ. ಅಪ್ರಮತ್ತಃ, ಮೈ ಮರೆಯದವ. ಜಗತ್ತು ಇಷ್ಟೆಲ್ಲ ನಡೀತಾ ಇದೆ, ಯಾರ್ಯಾರಿಗೆ ಯಾವಾಗ ಏನೇನಾಗಬೇಕೋ ಅದೆಲ್ಲ ಕೊಡ್ತಾನೆ. ಅವನು ಮೈ ಮರೆವೂ ಇಲ್ಲ. ನಮಗೆ ಎಷ್ಟೆಲ್ಲ ಮೈಂಟೈನ್ ಮಾಡಲಿಕ್ಕಾಗದೆ ನಮಗಿರುವ ಜನರನ್ನು ನೋಡಿ ಕಣ್ಣು ಮುಚ್ಚಿ ನಿದ್ರೆ ಮಾಡಿ ಮೈ ಮರೆತು ಎದ್ದೇಳುತ್ತೇವೆ. ಒಂದು ಸಾಧಾರಣ ದುಃಖ ತಡಿಲಿಕ್ಕಾಗಲ್ಲ ಇವ್ರಿಗೆ, ಕುಡಿದು ಬಿಡ್ತಾರೆ ಮೈ ಮರಿಲಿಕ್ಕೆ. ಇಷ್ಟು ದೊಡ್ಡ ಜಗತ್ತಿನ ಕಜ್ಜ, ಎಲ್ಲವೂ ಕಾಲ ಕಾಲಕ್ಕಾಗಬೇಕು. ಒಂದು ಚೂರು ಕೂಡ ವಿಶ್ರಾಂತಿ ಅನ್ನೋದಿಲ್ಲ. ಆದರೆ ದೇವರಿಗೆ ದಣಿವಿಲ್ಲ, ಮೈ ಮರೆವಿಲ್ಲ. ಅದಕ್ಕೆ ಅಪ್ರಮತ್ತ. ಪ್ರತಿಷ್ಠಿತ, ತಾನೇ ನೆಲೆಗೊಂಡವ. ಸ್ಕಂದ, ಸ್ಕಂದನ ಜೊತೆಗಿರುವವ. ಜಾರುವವರ ಜೊತೆಯಲ್ಲಿಯೇ ಇರುವವ. ಸ್ಕಂದ ಅಂದರೆ ಅವನಿಗೆ ಯಾಕೆ ಕರೆಯೋದು? ಪಾರ್ವತಿಯ ಮಗನಿಗೆ ತಾಯಿಯ ತಂದೆಯಿಂದ ತಾಯಿಯ ಬಸಿರಿಗೆ ಹೋಗುವ ಮೊದಲೇ ಜಾರಿದವ ಸ್ಕಂದ. ಆ ತರಹದ ಸ್ಕಂದನನ್ನು ಪ್ರದ್ಯುಮ್ನಾಗಿ ಒಳಗಡೆ ಇದ್ದು ಧರಿಸಿದವ ಸ್ಕಂದಧರ. ಧುರ್ಯ, ಜಗತ್ತಿನ ಹೊಣೆ ಹೊತ್ತವ. ವರದಃ, ಬೇಡಿದ್ದನ್ನ ನೀಡುವವ. ವಾಯುವಾಹನ, ಗಾಳಿಯನ್ನೇ ಏರಿ ಸಾಗುವವ. ವಾಸುದೇವ, ಜಗತ್ತನ್ನು ಮುಚ್ಚುವವ. ಜಗದೊಡನೆ ಆಡುವವ. ತನ್ನನ್ನು ಮುಚ್ಚಿಕೊಳ್ಳುವವ ವಾಸು, ಜಗದೊಡನೆ ಆಡುವವ ದೇವರು. ವಾಸುದೇವ. ಬೃಹತ್ ಭಾನು, ಹಿರಿದಾದ ಬೆಳಕು. ಆದಿದೇವ, ಎಲ್ಲರಿಗೂ ಕಾರಣ, ದೇವತೆಗಳಿಗೂ ಆದಿ. ಆದತ್ತೆ, ಬೇಕೆಂದಾಗ ಸ್ವೀಕರಿಸುತ್ತಾನೆ, ದಿವ್ಯತೆ ಆಡುತ್ತಾನೆ. ಆದಿ ಮತ್ತು ದೇವ. ಇನ್ನೊಮ್ಮೆ ಬರುತ್ತೆ 492ನೆಯ ನಾಮ, ಅದು ಕೂಡ ಆದಿದೇವ. ಅಶೋಕ, ದುಃಖವಿಲ್ಲದವ. ತಾರಣ, ದಾಟಿಸುವವ. ತಾರಹ, ಓಂಕಾರ ರೂಪ. ಶೂರ, ದುರ್ಜನರಿಗೆ ಭಯವನ್ನು ಉಂಟು ಮಾಡುವವ. ಶೂನ್, ಸುಖಶೀಲರನ್ನ ಒಪ್ಪುವವ. ಯಾರು ಸುಖಿಗಳಾಗಿರ್ತಾರೆ, ಸುಖವನ್ನು ಹೊಂದುವ ಯೋಗ್ಯತೆ ಇರುತ್ತೆ, ಅವರು ಶೂಗಳು. ಅವರನ್ನು ಊರೀಕರೋತಿ. ಶೌರಿಹಿ,
ವಸುದೇವನ ಮಗನಾದವ ಅಥವಾ ಶೂರರ ಒಳಗಡೆ ಮೂಡುವವ. ಜನೇಶ್ವರ, ಜನರ ಒಡೆಯ. ಅನುಕೂಲ, ಸಜ್ಜನರನ್ನ ಕಾಯುವವ. ಶತಾವರ್ತ, ಪುರಂದರ. ಆದಿದೇವ ಆದ್ಮೇಲೆ ಪುರಂದರ ಆಗಬೇಕು. ಶತ್ರುಗಳ ಪುರವನ್ನ ಭೇದಿಸುವವ ಪುರಂದರ. ಪುರಂದರದಾಸರಿಗೆ ಯಾಕೆ ಆ ಹೆಸರು ಬಂತು? ದೇಹಾಭಿಮಾನವನ್ನು ತೊರೆದಿದ್ರು ಅಂತ. ಇಂದ್ರನಿಗೆ ಯಾಕೆ ಆ ಹೆಸರು? ಪುರಾಂ ಭಿಂದುರ್ಜುವಾ ಕವಿರಮಿತೌಜಾ ಅಜಾಯತ. ಪುರಂದರ ಅಂತ ವೇದದ ಹೆಸರು. ಶತ್ರುಗಳ ಪಟ್ಟಣವನ್ನು ಸಿಳಿದವ. ಇನ್ನು ಪದ್ಮೀ, ಕಮಲವನ್ನ ಕೈಯಲ್ಲಿ ಹಿಡಿದವ. ಪದ್ಮನಿಭೇಕ್ಷಣ, ತಾವರೆಯಂತಿರುವ ಕಣ್ಣಿನವ. ನಮ್ಮ ದೇಶದ ಅಸ್ಮಿತೆಯ ಪ್ರತೀಕ ತಾವರೆ. ಪದ್ಮನಾಭ, ಮೂರನೆಯ ರೂಪ ಇದು. ಪದಗಳಿಂದ ತಿಳಿಯುವವ ಪದ್ಮ. ಪದೈಹಿ ಮೀಯತೆ. ನಮಗೆ ಈಗ ದೇವರು ಅಂದ್ರೆ ಪದ್ಮ, ಪದಗಳಿಂದ ತಿಳಿಯುವವ. ಆಮೇಲೆ ನಾಭ, ಅವನ ಮುಂದೆ ಯಾರೂ ಹೊಳೆಯುವುದಿಲ್ಲ. ಅವನು ದುರ್ಜನರಿಗೆ ಹೊಳೆಯುವುದಿಲ್ಲ. ಶಬ್ದ ಪ್ರಮಾಣವನ್ನು ಒಪ್ಪದವರಿಗೆ, ಶಬ್ದ ಪ್ರಮಾಣವನ್ನು ಯಾರು ಒಪ್ಪುವುದಿಲ್ಲ ಅವರಿಗೆ ಅವನು ಹೊಳೆಯೋದಿಲ್ಲ. ಯಾಕೆಂದರೆ ದೇವರಿಗೂ ನಮಗೂ ಇರುವ ಏಕೈಕ ಸೇತುವೆ ಅಂದರೆ ಶಬ್ದ. ಆ ಶಬ್ದ ಪ್ರಮಾಣ ವಿಜ್ಞಾನಿಗಳು ಒಪ್ಪಲ್ಲ. ಶಬ್ದ ಅನ್ನೋದು ಜೀವರ ಅಭಿವ್ಯಕ್ತಿ ಅಲ್ವಾ, ನನ್ನ ಎಕ್ಸ್ಪ್ರೆಷನ್ ಅದು. ನನ್ನ ಒಳಗನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕಿರೋದು ಶಬ್ದ. ಆದ್ದರಿಂದ ಶಬ್ದವನ್ನು ಒಪ್ಪದಿದ್ದರೆ ದೇವರು ಹೊಳೆಯೋದು. ಅರವಿಂದಾಕ್ಷ, ರವಿಂದ ಅಂದ್ರೆ ಅಂಧಕಾರ. ರವಿಂದ ಅಂದ್ರೆ ಅಂಧಕಾರ. ಅಂಧಕಾರವನ್ನು ದೂರ ಮಾಡುವವ ಅರವಿಂದ. ಅಂಧಕಾರವನ್ನು ದೂರ ಮಾಡುವ ಕಣ್ಣಿನವ. ನಮ್ಮ ಕಣ್ಣು ಕಾಣಲಿಕ್ಕೆ ಬೆಳಕು ಬೇಕು. ದೇವರ ಕಣ್ಣು ಅನ್ನೋದೇ ಬೆಳಕನ್ನು ನೀಡಬಲ್ಲದು. ಇದರಿಂದಾಗಿ ಅರವಿಂದಾಕ್ಷ. ಪದ್ಮಗರ್ಭ, ಪದ್ಮ ಅಂದರೆ ಚತುರ್ಮುಖ, ಅದನ್ನು ಒಡಲೊಳಗೆ ಇಟ್ಟುಕೊಂಡವ. ಶರೀರಭೃತ್, ಎಲ್ಲರ ಶರೀರವನ್ನು ಅವನೇ ಹೊತ್ತಿದ್ದು. ಮಹರ್ಧಿಹಿ, ಮಹಾಸಂಪತ್ತು. ವೃದ್ಧ, ಋತರು, ಮುಕ್ತರನ್ನೂ ಹೊತ್ತವ ವೃದ್ಧ. ಅಲ್ಲ, ಅವಾಗೊಂದು ವೃದ್ಧ ಬಂದಿತ್ತು. ವೃದ್ಧಾತ್ಮ, ಪರಿಪೂರ್ಣನಾದವ. ಮಹಾಕ್ಷಃ, ಅನಂತವಾದ ಇಂದ್ರಿಯಗಳು ಅವನದ್ದು. ಅವನ ಇಂದ್ರಿಯಗಳಿಗೊಂದು ಮಹತ್ವ ಇದೆ. ಸೂರ್ಯನಿಂದ ನಾವು ಕಾಣುತ್ತೇವೆ. ನಮ್ಮ ಕಣ್ಣು ಬಲವಾಗುವುದು ಸೂರ್ಯನಿಂದ, ಕಣ್ಣಿಗೆ ಬಲ ಬರೋದು ಸೂರ್ಯನಿಂದ. ಆದರೆ ಅವನ ಕಣ್ಣಿನಿಂದ ಸೂರ್ಯ ಹುಟ್ಟಿತು. ಮಾತಿಗೆ ನಮ್ಮ ನಾಲಿಗೆ ಅಡ್ಜಸ್ಟ್ ಆಗಬೇಕು. ಯಾವ ಪರಿಸರದಲ್ಲಿ ಹುಟ್ಟಿರ್ತೇವೋ ಆ ಮಾತಿಗೆ ನಮ್ಮ ನಾಲಿಗೆ ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಆ ಪ್ರಯತ್ನದಲ್ಲಿಯೇ ತೊದಲು ನುಡಿಯೋದು ಮಗು. ಆ ನುಡಿತಾ ಇರೋದನ್ನು ನೋಡಿ ಸಂತೋಷ ಪಡ್ತಾರೆ. ಪ್ರಯತ್ನ ಪಡ್ತಾ ಇದ್ದಾನೆ, ಒಳ್ಳೆಯದರತ್ತ
ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಸಂತೋಷ. ಅದು ತಪ್ಪು ಮಾಡಿದ ಅಂತ ಸಂತೋಷ ಅಲ್ಲ. ಒಳ್ಳೆಯದತ್ತ ಪ್ರಯತ್ನ ಪಡ್ತಾ ಇದ್ದಾನಲ್ಲ, ಅದಕ್ಕೆ ತೊದಲು ನುಡಿ ಮಕ್ಕಳದ್ದು ಸಂತೋಷ ಆಗೋದು ಅದಕ್ಕೆ. ಓಹ್ ಪರವಾಗಿಲ್ಲ ಅಂತ. ಆದರೆ ದೇವರ ನಾಲಿಗೆಯಿಂದ ಮಾತು ಹುಟ್ಟೋದು. ನಾವು ಮಾತಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನಾಲಿಗೆಯನ್ನ, ಆದರೆ ದೇವರ ನಾಲಿಗೆಯಿಂದ ಮಾತು ಹುಟ್ಟೋದು. ಹೀಗಾಗಿ ಮಹಾಕ್ಷ ಗರುಡ ಧ್ವಜ, ಗರುಡನ ಮೂಲಕ ಸಾಗುವವ. ಇಷ್ಟು 355 ನಾಮಗಳಾದವು. ನಾಳೆ ಈ ಫ್ಲೋ ಮಿಸ್ ಆಗತ್ತೆ. ಯಾಕೆಂದರೆ ನಾಳೆ ಮತ್ಸ್ಯ ಪುರಾಣ. ನಾಳೆ ಬೆಳಗ್ಗೆ ಎಲ್ಲವೂ ಉಂಟು. ಕುಮುದಮ್ಮನವರ ಮನೆಯಲ್ಲಿ ಅಗ್ನಿ ಪುರಾಣವೂ ಉಂಟು, ವಿಷ್ಣು ತತ್ವ ನಿರ್ಣಯವೂ ಉಂಟು, ಎಲ್ಲವೂ ಉಂಟು. ಅಲ್ಲಿ ಅದನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.